ಕೇವಲ ಒಂದು ಸ್ಕ್ಯಾಮ್ ಇಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದಿ ಸೇಫೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಆ ಸ್ಕ್ಯಾಮ್ ಯಾವುದಂದ್ರೆ 1992 ಅಲ್ಲಿ ಆದಂತ ಹರ್ಷದ್ ಮೆಹ್ತಾ. Mr. Mehta, they are demanding their money back. Would you care to come? ಈ ಸ್ಕ್ಯಾಮ್ ಇಂದ ನಮ್ಮ ಇಂಡಿಯಾ ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ನ ಅನುಭವಿಸಬೇಕಾಗುತ್ತೆ. ಈ ಸ್ಕ್ಯಾಮ್ ಅಲ್ಲಿ ಸುಮಾರು 5,000 ಕೋಟಿ ನಮ್ಮ ಇಂಡಿಯನ್ ಮಿಡಲ್ ಕ್ಲಾಸ್ ಜನ ಒಂದು ಶ್ರೀಮಂತರು ಕಳ್ಕೊಂಡು ಬೀದಿಗೆ ಬಂದು ನಿಲ್ಲೋ ತರ ಆಗುತ್ತೆ. ಆದ್ರೆ ಇದು ಈ ಸ್ಕ್ಯಾಮ್ ನ ಒಂದು ಮುಖ ಮಾತ್ರ. ಇನ್ನೊಂದು ಮುಖ ಏನಂದ್ರೆ ಈ ಸ್ಕ್ಯಾಮ್ ಇಂದ ನಮ್ಮ ಇಂಡಿಯಾದ ಎಂಟೈರ್ ಫೈನಾನ್ಸಿಯಲ್ ಸಿಸ್ಟಮೇ ಚೇಂಜ್ ಆಗಿಬಿಡುತ್ತೆ. ಅದರಲ್ಲಿ ಫಸ್ಟ್ ಏನಂತಂದ್ರೆ ಸೆಬಿ. ಈ ಸೆಬಿಯ ಫುಲ್ ಫಾರ್ಮ್ ಬಂದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. 1992 ಗಿಂತ ಮುಂಚೆ ಈ ಸೆಬಿ ಕೇವಲ ಒಂದು ಅಡ್ವೈಸರ್ ಆಗಿತ್ತು. ಆದ್ರೆ ಈ ಸ್ಕ್ಯಾಮ್ ಆದ್ಮೇಲೆ ನಮ್ಮ ಗವರ್ಮೆಂಟ್ ಸ್ಟಾಕ್ ಮಾರ್ಕೆಟ್ ನ ಎಂಟೈರ್ ಪವರ್ ನ ಈ ಸೆಬಿ ಕೈಯಲ್ಲೇ ಕೊಟ್ಬಿಡುತ್ತೆ. ಕಂಪ್ಲೀಟ್ ಪವರ್ ಅಂದ್ರೆ ಯಾವ್ದಾದ್ರು ಕಂಪ್ನಿ ಏನಾದ್ರು ಸ್ಕ್ಯಾಮ್ ಮಾಡಿದ್ರೆ ಅಂದ್ರೆ, ಮತ್ತೆ ಈ ಹರ್ಷದ್ ಮೆಹ್ತಾ ಯಾರಾದ್ರೂ ಸ್ಕ್ಯಾಮ್ ಮಾಡಿದ್ರೆ ಅಂದ್ರೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಾದ್ರೂ ಇವರೇ, ಮತ್ತೆ ಅದಕ್ಕೆ ಶಿಕ್ಷೆ ಕೊಡೋದು ಕೂಡ ಇವರೇ, ಮತ್ತೆ ಬ್ಯಾನ್ ಮಾಡೋದು ಕೂಡ ಇವರೇ ಆಗಿರ್ತಾರೆ. ಮತ್ತೆ ಈ ಸ್ಕ್ಯಾಮ್ಗಿಂತ ಮುಂಚೆ ಏನು ಪೇಪರ್ ಸ್ಲಿಪ್ ಅಲ್ಲಿ ಆಗ್ತಿದ್ದಂತ ಶೇರ್ಗಳನ್ನ ಬೈ ಮತ್ತೆ ಸೆಲ್ಲಿಂಗ್ ಈ ಸ್ಕ್ಯಾಮ್ ನ ನಂತರ ಡಿಮೆಂಟ್ ಅಕೌಂಟ್ ಅಲ್ಲಿ ಸೇಫ್ ಆಗಿ ನಡೆಯೋ ತರ ಆಗುತ್ತೆ. ನಮ್ಮ ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ ಪಡೋದೇ ಈ ಸ್ಕ್ಯಾಮ್ ಇಂದ, ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಂದ. ಆದ್ರೆ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಪ್ರಪಂಚದಲ್ಲೇ ಒನ್ ಆಫ್ ದಿ ಸೇಫೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹೇಳೋ ತರ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಆ ಲೆವೆಲ್ ಅಲ್ಲಿ ನಿಂತಿದೆ, ಅಷ್ಟು ಸೇಫ್ಟಿ ಆಗಿದೆ. ಯಾರು ಬೇಕಾದ್ರೂ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಮತ್ತೆ ಒಳ್ಳೆ ಒಳ್ಳೆ ಕಂಪನಿಗಳನ್ನು ನೋಡಿ ಇನ್ವೆಸ್ಟ್ ಮಾಡಬೇಕಷ್ಟೇ. ಅದು ನಮಗೆ ಸಂಬಂಧಪಟ್ಟಂತ ಒಂದು. ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ನನಗೆ ಗೊತ್ತಿದ್ದಷ್ಟನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.